ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ YT ಸ್ಟುಡಿಯೋದಲ್ಲಿ ಯಾವ ರೀತಿಯಾಗಿ ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಮಾತ್ರ ನಿಮಗೆ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ಮೊದಲನೇದಾಗಿ ನೀವು YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇಲ್ಗಡೆ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಫೋಟೋಸ್ ಆಲ್ಬಮ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ರೆಡಿ ಮಾಡಿರೋಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಈ ರೀತಿ ಸೆಲೆಕ್ಟ್ ಆದಮೇಲೆ ತಮ್ನೈಲು ಅದೇ ಸೆಲೆಕ್ಟ್ ಆಗಿರುತ್ತೆ. ಚೇಂಜ್ ಮಾಡೋದಕ್ಕೋಸ್ಕರ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ತಮ್ನೈಲನ್ನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಆದಮೇಲೆ ಕೆಳಗಡೆ ಟೈಟಲ್ನ ಕೊಡಬೇಕಾಗುತ್ತೆ. ನೀವು ಟೈಟಲ್ ಆಗಿರ್ಬೋದು, ತಮ್ನೈಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂತೆಯೇ ಕೊಡಬೇಕಾಗಿರುತ್ತೆ. ನಾನಿಲ್ಲಿ ನಿಮ್ಮ ವಿಡಿಯೋ ಯಾವ ಆ್ಯಪಿಂದ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಬಿಟ್ಟು, ಸೊ ಸ್ವಲ್ಪ ಕ್ಲಿಕ್ಕೇಬಲ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋ ವೈರಲ್ ಮಾಡೋದು ಹೇಗೆ ಅಂತ ಏನಾದರೂ ಕೊಡ್ತೀನಿ, ಓಕೆನಾ. ಸೊ ಈಗ ಇದೇ ಥರ ನೀವು ಕೂಡ ಕೊಡಬೇಕಾಗುತ್ತೆ. ಸ್ವಲ್ಪ ಹೈ ಕ್ಯಾಚಿಂಗ್ ಆಗಿ ಇರಬೇಕಾಗುತ್ತೆ. ತಮ್ನೈಲ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು. ನೆಕ್ಸ್ಟು ಇಷ್ಟ ಆದಮೇಲೆ ನೋಡಿ, ವಿಡಿಯೋ ವೈರಲ್ ಮಾಡುವ ಬೆಸ್ಟ್ ಆ್ಯಪ್ ಅಂತ ಕೊಟ್ಬಿಟ್ಟು ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ನೋಡಿ, ಫಸ್ಟ್ ಟೈಟಲಲ್ಲಿ ಏನು ಕೊಟ್ಟಿರ್ತೀನಿ ಅದನ್ನೇ ಕಾಪಿ ಮಾಡಿ ಹಾಕ್ಕೊಂಡು ನಿಮ್ಮ ವಿಡಿಯೋ ಬಗ್ಗೆ ಏನಾದರೂ ಬರೆಯೋದಿದ್ದರೆ ನೀವು ಬರಿಬೋದು, ಓಕೆನಾ. ಸೊ ನಾನಿಲ್ಲಿ ವಿಡಿಯೋ ಬಗ್ಗೆ ಒಂದು ಸ್ವಲ್ಪ ಬರೆದ್ಬಿಟ್ಟು ನನ್ನ ಚಾನಲ್ ನೇಮ್ ಇರುತ್ತೆ ಅದನ್ನು ಹ್ಯಾಶ್ಟ್ಯಾಗ್ ಆಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ನಿಮ್ಮ ಚಾನಲ್ದು ಹ್ಯಾಶ್ಟ್ಯಾಗ್ ಯಾವಾಗಲೂ ಆಗ್ತಾಯಿದ್ರೆ ಅದೊಂದು ಲಿಂಕ್ ಆಗಿ ಕ್ರಿಯೇಟ್ ಆಗುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮ್ಮ ಚಾನಲು ಓಪನ್ ಆಗುತ್ತೆ. ಇದಾದಮೇಲೆ ನೀವೇನಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೊಡಬೇಕು ಅಂತಂದರೆ ಇದ್ರ ಕೆಳಗಡೆ ಕೊಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಟಾಪಿಕ್ಸ್ ಕವರ್ಡ್ ಅಥವಾ ಯುವರ್ ಕ್ವೈರೀಸ್ ಅಂತ ಹಾಕ್ಬಿಟ್ಟು ನಿಮ್ಮ ವಿಡಿಯೋ ಏನಿರುತ್ತೆ ಅದ್ರ ಬಗ್ಗೆ ಆಡಿಯನ್ಸು ಅದನ್ನು ನೋಡೋದಕ್ಕೆ ಯಾವ್ಯಾವ ರೀತಿ ಸರ್ಚ್ ಮಾಡ್ತಾರಲ್ವ ಅದಷ್ಟನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಟ್ಯಾಗ್ಸಲ್ಲಿ ಯಾವ ಥರ ಹಾಕ್ತೀರಾ ಅದೇ ರೀತಿ ಇಲ್ಲಿ ಯುವರ್ ಕ್ವೈರೀಸ್ ಅಥವಾ ಟಾಪಿಕ್ಸ್ ಕವರ್ಡ್ ಅಂತ ಹಾಕ್ಬಿಟ್ಟು ಅದನ್ನೆಲ್ಲ ಕೊಡಿ. ಸೊ ಆಗ ನಿಮ್ಮ ವಿಡಿಯೋ ಸಜೆಸ್ಟ್ ಆಗೋದು ಜಾಸ್ತಿ ಆಗುತ್ತೆ ಇಲ್ಲಿ ಟ್ಯಾಗ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇದನ್ನೆಲ್ಲ ಕೊಟ್ಟಾಗ. ನೆಕ್ಸ್ಟ್ ಬಂದು ಹ್ಯಾಶ್ಟ್ಯಾಗ್ ಹಾಕಬೇಕಾಗುತ್ತೆ. ಹ್ಯಾಶ್ಟ್ಯಾಗು ಯಾವ ಥರ ಹಾಕಬೇಕು ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ, ಓಕೆನಾ. ಸೊ ನಿಮ್ಮ ವಿಡಿಯೋಗೆ ತುಂಬ ಅಕ್ಯುರೇಟಾಗಿ ಹಾಕಬೇಕಾಗುತ್ತೆ ಹ್ಯಾಶ್ಟ್ಯಾಗ್ನ. ತುಂಬ ಬೇರೆ ಯಾವುದ್ಯಾವುದೋ ಹ್ಯಾಶ್ಟ್ಯಾಗ್ ಹಾಕಿದ್ರೆ ವಿಡಿಯೋ ಸಜೆಸ್ಟ್ ಆಗೋದು ಕಡಿಮೆ ಆಗುತ್ತೆ, ಓಕೆನಾ. ಸೊ ಇಷ್ಟಾದಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಕೊಡ್ತಾಯಿದ್ದೀನಿ. ನೀವು ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ. ಸೊ ಇದಿಷ್ಟನ್ನು ಕೂಡ ಯಾವ ಥರ ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ ಹೇಳ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಲಿಂಕ್ಸು ಎಲ್ಲನೂ ಕೂಡ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲೇನು ಆ್ಯಡ್ ಮಾಡಿಲ್ಲ, ಓಕೆನಾ. ಸೊ ಈ ಥರ ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಆದಮೇಲೆ ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಹೋಗ್ತೀವಿ, ಓಕೆನಾ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಈ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾದಮೇಲೆ ಈ ಬ್ಯಾಕ್ ಬಟನ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಬ್ಯಾಕ್ ಹೋದ್ಮೇಲೆ ನೆಕ್ಸ್ಟು ನೋಡಿ ವಿಸಿಬಿಲಿಟಿ, ಟೈಟಲ್ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ವಿಸಿಬಿಲಿಟಿನ ನಾನು ಪಬ್ಲಿಕ್ಕಿಗೆ ಚೇಂಜ್ ಮಾಡ್ತಿಲ್ಲ, ಅನ್ಲಿಸ್ಟೆಡಲ್ಲೇ ಇಟ್ಕೊತೀನಿ. ಪಬ್ಲಿಕ್ಕಿಗೆ ಯಾವಾಗ ಚೇಂಜ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ನೆಕ್ಸ್ಟು ಆಡಿಯನ್ಸ್ ಬಂದುಬಿಟ್ಟು ನೀವು ಕಿಡ್ಸಿಗೋಸ್ಕರ ಚಾನಲ್ ಮಾಡಿದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಕೊಡಿ. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ. ಏಜ್ ರಿಸ್ಟ್ರಿಕ್ಷನು ಅಷ್ಟೇ ನೋಡಿಕೊಂಡು ಕೊಡಬೇಕಾಗುತ್ತೆ. ನೆಕ್ಸ್ಟು ಲೊಕೇಶನು ನಾನಿಲ್ಲಿ ಕರ್ನಾಟಕ ಅಂತಲೇ ಕೊಡ್ತೀನಿ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿರೋರಿಗೆ ನಮ್ಮ ವಿಡಿಯೋ ಸಜೆಸ್ಟ್ ಆಗುತ್ತೆ. ಸೊ ಇಂಡಿಯಾ ಅಂತ ಕೊಟ್ಟಾಗ ಬೇರೆ ಭಾಷೆಯವ್ರಿಗೂ ಸಜೆಸ್ಟ್ ಆದಾಗ ಅವರು ನೋಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದರಿಂದ ನಮ್ಮ CTR ಕಡಿಮೆ ಆಗುತ್ತೆ, ಅಂದರೆ ಕ್ಲಿಕ್ ಥ್ರೋ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ಕರ್ನಾಟಕನೇ ಕೊಡಿ. ಇಲ್ಲಿ ನಿಮ್ಮದೇನಾದರೂ ಪ್ಲೇಲಿಸ್ಟ್ ಇದ್ದರೆ ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಶಾರ್ಟ್ಸ್ ರಿಮಿಕ್ಸಿಂಗು ಅಲೋ ಕೊಡಿ. ಪೇಯ್ಡ್ ಪ್ರಮೋಷನ್ ನೀವೇನಾದರೂ ಪೇಯ್ಡ್ ಪ್ರಮೋಷನ್ ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂತಂದರೆ
ನೋ ಕೊಡಿ, ಓಕೆನಾ. ಸೊ ನಾನಿಲ್ಲಿ ನೋ ಅಂತಲೇ ಕೊಡ್ತೀನಿ. ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಇನ್ವೈಟ್ ಎ ಕೊಲಾಬರೇಟರ್, ನಾನು ಇದನ್ನು ಕೂಡ ವೀಡಿಯೋ ಮಾಡಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ, ಓಕೆನಾ. ನೀವು ಕೊಲಾಬ್ರೇಟ್ ಮಾಡೋದಿದ್ರೆ ಮಾಡ್ಬೋದು. ನೆಕ್ಸ್ಟು ಆಲ್ಟರ್ಡ್ ಕಂಟೆಂಟ್ನ ಯಾವ ಥರ ಕೊಡಬೇಕು ಅಂತ ನಾನು ಡೀಟೇಲ್ಡಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ನೀವೇನಾದರೂ AI ಯೂಸ್ ಮಾಡಿಕೊಂಡು ಮಾಡಿದರೆ ಎಸ್ ಅಂತ ಕೊಡಿ, ಓಕೆನಾ. ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅಂತ ನಾನು ಆಲ್ಟರ್ಡ್ ಕಂಟೆಂಟ್ ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಓಕೆನಾ. ಸೊ ನಾನಿಲ್ಲಿ ನೋ ಅಂತ ಕೊಟ್ಬಿಟ್ಟು ಬ್ಯಾಕ್ ಬರ್ತೀನಿ. ಸೊ ಈಗ ಬ್ಯಾಕ್ ಬಂದಿದ್ದಾದಮೇಲೆ ನೀವು ಎಸ್ ಅಂತ ಇದ್ದರೆ ಎಸ್ ಅಂತಲೇ ಕೊಟ್ಕೊಳ್ಬೋದು ಆಲ್ಟರ್ಡ್ ಕಂಟೆಂಟಿಗೆ. ನೆಕ್ಸ್ಟು ಕಮೆಂಟ್ಸು ಯಾವಾಗಲೂ ಆನಲ್ಲೇ ಇಡಿ. ಇಷ್ಟು ಆಗಿದೆ ಈಗ ಟೈಟಲ್, ಡಿಸ್ಕ್ರಿಪ್ಷನ್, ವಿಸಿಬಿಲಿಟಿ ಇನ್ನೂ ಅನ್ಲಿಸ್ಟೆಡಲ್ಲೇ ಇದೆ, ನೆನ್ಪಿಟ್ಕೊಳ್ಳಿ. ಟ್ಯಾಕ್ಸ್ ಇನ್ನೂ ಕೊಟ್ಟಿಲ್ಲ ನಾವು. ಇಷ್ಟನ್ನು ಕೊಟ್ಟಿದ್ದಾದಮೇಲೆ ಅಪ್ಲೋಡ್ ಮಾಡಿ, ಅಪ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಅಪ್ಲೋಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಲೋಡ್ ಆಗೋದಕ್ಕೆ. ನೋಡಿ ಈಗ ಅಪ್ಲೋಡ್ ಅಂತ ತೋರಿಸ್ತಾ ಇದೆ, ಅಪ್ಲೋಡಿಂಗ್ ಅಂತ. ಇದ್ರ ವಿಡಿಯೋ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಇಲ್ಲಿ ಬರುತ್ತೆ, ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ. ಸೊ ಈಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾವು ಏನೇನು ಡೀಟೇಲ್ಸ್ ಆ್ಯಡ್ ಮಾಡಿದ್ವಿ ಅದಷ್ಟು ಕೂಡ ಬರುತ್ತೆ. ಕೆಳಗಡೆ ನೋಡಿ ಮೋರ್ ಆಪ್ಷನ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಟ್ಯಾಕ್ಸು ಮತ್ತು ಕೆಟಗರಿ ಅಂತ ಬಂದಿದೆ. ನಾವು ಇನ್ನೂ ಕೂಡ ಟ್ಯಾಕ್ಸ್ ಆಗಿರ್ಬೋದು, ಕೆಟಗರಿ ಆಗಿರ್ಬೋದು ಕೊಟ್ಟಿಲ್ಲ. ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಟ್ಯಾಕ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಟ್ಯಾಕ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಟ್ಯಾಕ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದರೆ, ನಿಮ್ಮ ಆಡಿಯನ್ಸು ನಿಮ್ಮ ವೀಡಿಯೋನ ಯಾವ ರೀತಿ ಸರ್ಚ್ ಮಾಡ್ತಾರೆ ಅಲ್ವಾ, ಆ ಆಡಿಯನ್ಸ್ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಬೇಕು. ನಾನು ಈ ವಿಡಿಯೋ ನೋಡಬೇಕು ಅಂತಂದರೆ ನಾನು ಯಾವ್ಯಾವ ರೀತಿ ಸರ್ಚ್ ಮಾಡ್ತಾ ಇದ್ದೆ ಅಂತ ಆ ಎಲ್ಲ ಟ್ಯಾಕ್ಸ್ನೂ ಇಲ್ಲಿ ಹಾಕಬೇಕಾಗುತ್ತೆ. ಟ್ಯಾಕ್ಸ್ನ ಅಂದರೆ ತುಂಬ ರ್ಯಾಂಕಿಂಗಲ್ಲಿರುವಂಥ ಟ್ಯಾಕ್ಸ್ನ ಯಾವ ರೀತಿ ಸರ್ಚ್ ಮಾಡಬೇಕು ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ನೋಡಿ, ಓಕೆನಾ. ಸೊ ಈ ಥರ ನಾನು ಟ್ಯಾಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಎಲ್ಲ ಟ್ಯಾಕ್ಸ್ನು ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ನಾನು ಇಷ್ಟು ಟ್ಯಾಕ್ಸ್ನ ಆ್ಯಡ್ ಮಾಡೀನಿ. ಅದ್ರ ಜೊತೆಗೆ ನನ್ನ ಒಂದು ಚಾನಲ್ ನೇಮ್ ಇದೆ, ಅದನ್ನು ಟ್ಯಾಕ್ಸಲ್ಲೂ ಕೂಡ ಹಾಕಿದ್ದೀನಿ, ಹ್ಯಾಶ್ಟ್ಯಾಗಲ್ಲೂ ಕೂಡ ಕೊಟ್ಟಿದ್ದೀನಿ. ಇದನ್ನು ನೀವು ಮರಿಬಾರ್ದು. ನಿಮ್ಮ ಚಾನಲ್ ನೇಮ್ನ ಟ್ಯಾಕ್ಸು ಮತ್ತು ಹ್ಯಾಶ್ಟ್ಯಾಗಲ್ಲಿ ಎರಡರಲ್ಲೂ ಕೂಡ ಹಾಕಲೇಬೇಕಾಗುತ್ತೆ. ಸೊ ಒಂದು 500 ಕ್ಯಾರೆಕ್ಟರ್ಸ್ ಏನೋ ಕೊಡ್ಬೋದು ನೀವು ಟ್ಯಾಕ್ಸಲ್ಲಿ, ಅಲ್ಲಿವರೆಗೂ ಕೂಡ ಟ್ಯಾಕ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಷ್ಟು ಟ್ಯಾಕ್ಸ್ನ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ನೆಕ್ಸ್ಟು ಬ್ಯಾಕ್ ಬರೋಣ. ಇವಾಗ ಬ್ಯಾಕಲ್ಲ ಕೆಳಗಡೆ ಬರೋಣ, ಸ್ಕ್ರೋಲ್ ಮಾಡಿಬಿಟ್ಟು. ಸೊ ಈಗ ಪೇಯ್ಡ್ ಪ್ರಮೋಷನ್ ಎಲ್ಲ ಆಗಿದೆ. ನೆಕ್ಸ್ಟು ಕೆಟಗರಿ ಚೂಸ್ ಮಾಡಬೇಕಾಗುತ್ತೆ. ನಿಮ್ಮದು ಯಾವ ಕೆಟಗರಿಗೆ ಸೇರುತ್ತೆ ಅದನ್ನು ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಎಜುಕೇಷನ್ ಇದ್ದರೆ ಎಜುಕೇಷನ್, ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಮಾಡ್ತಾರೆ ಎಂಟರ್ಟೈನ್ಮೆಂಟು, ಆ ಥರ. ನಾನಿಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾಮೆಂಟ್ಸು ಆನಲ್ಲೇ ಇರಲಿ. ನೆಕ್ಸ್ಟು ಈಗ ಬ್ಯಾಕ್ ಬನ್ನಿ. ಈಗ ಕೆಟಗರಿ, ಟ್ಯಾಕ್ಸು ಪ್ರತಿಯೊಂದು ಕೊಟ್ಟಿದ್ದಾಗಿದೆ. ಈಗ ಬ್ಯಾಕ್ ಬಂದಾಗ ನೀವು ಎಲ್ಲ ಡೀಟೇಲ್ಸ್ನೂ ಕೂಡ ಕೊಟ್ಟಿದ್ದೀರಾ, ಓಕೆನಾ. ಇಲ್ಲಿ ವಿಸಿಬಿಲಿಟಿ ಇದೆಯಲ್ಲ, ಈಗ ಇದನ್ನು ಅನ್ಲಿಸ್ಟೆಡಿಂದ ಪಬ್ಲಿಕ್ಕಿಗೆ ಚೇಂಜ್ ಮಾಡಿ. ಪಬ್ಲಿಕ್ಕಿಗೆ ಚೇಂಜ್ ಮಾಡಿದಾದಮೇಲೆ ಸೇವ್ ಬಟನ್ ಕಾಣಿಸ್ತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟು ಸೇವ್ ಆಗಿರುತ್ತೆ. ಈಗ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ಅಪ್ಲೋಡ್ ಆಗಿದೆ. ಈಗ ಇನ್ನೊಂದು ಸ್ಟೆಪ್ ಹೇಳ್ತೀನಿ ನಾನು. ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡಬೇಕು, ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ತೋರಿಸ್ಕೊಡ್ತೀನಿ, ಓಕೆನಾ. ಈಗೇನು ಮಾಡ್ತೀರಾ ಅಂತಂದರೆ, ವಿಡಿಯೋ ಏನೋ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ YT ಸ್ಟುಡಿಯೋದಲ್ಲೇ ಆ್ಯಡ್ ಮಾಡೋದಕ್ಕಾಗಲ್ಲ ಎಂಡ್ ಸ್ಕ್ರೀನ್ನ, ಹಾಗಾಗಿ ಕ್ರೋಮ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ಇದೆಯಲ್ಲ, ಅಲ್ಲಿ studio.youtube.com ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ಅಂತ ಬರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಸೆಕೆಂಡ್ ಆಪ್ಷನ್ ಕಂಟೆಂಟ್ ಅಂತ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಚಾನಲ್ ಡ್ಯಾಶ್ಬೋರ್ಡು. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಹಾಕಿರೋ ಅಂಥ ವೀಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ಸೊ ನೀವು ಈಗ ಅಪ್ಲೋಡ್ ಮಾಡಿದಿರಲ್ಲ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು
ಅಪ್ಲೋಡ್ ಮಾಡಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ವಿಡಿಯೋ ಡೀಟೇಲ್ಸ್ ಎಲ್ಲ ಬರುತ್ತೆ. ಲಾಸ್ಟಲ್ಲಿ ಇಲ್ಲಿ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ ಅಂತ ಬರುತ್ತೆ. ಸೊ ಎಂಡ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೇಔಟ್ಸ್ ಬರುತ್ತೆ. ನಿಮಗೆ ಯಾವ ಲೇಔಟ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಪಿನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಈಗ 2 ವೀಡಿಯೋ ಹಾಕೋ ಥರ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೂಸ್ ಎ ಸ್ಪೆಸಿಫಿಕ್ ವೀಡಿಯೋ ಅಂತ ಹೇಳ್ಬಿಟ್ಟು. ಸ್ಪೆಸಿಫಿಕ್ ವೀಡಿಯೋ ಅಂತಂದರೆ ನಿಮಗೆ ಯಾವುದು ಪರ್ಟಿಕ್ಯುಲರ್ ವೀಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಷ್ಟು ವೀಡಿಯೋದಲ್ಲಿ ನೀವು ಹಾಕಿರೋವಂಥ ವೀಡಿಯೋಸಲ್ಲಿ ಯಾವುದಾದ್ರೂ ಈ ವಿಡಿಯೋಗೆ ಸೂಟ್ ಆಗೋ ಥರ, ಅಂದರೆ ರಿಲೇಟ್ ಆಗಿರೋ ಅಂಥ, ಈ ವಿಡಿಯೋ ನೋಡಿದಂಥವ್ರು ಇಂಥ ವೀಡಿಯೋನು ನೋಡ್ಬೋದು ಅಂತ ನಿಮ್ಗೆ ಯಾವ್ದು ಅನಿಸುತ್ತೆ ಅಂಥ ಒಂದು ವೀಡಿಯೋನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದನ್ನು ಕೂಡ ಥರ್ಡ್ ಆಪ್ಷನ್ ಚೂಸ್ ಎ ಸ್ಪೆಸಿಫಿಕ್ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ವೀಡಿಯೋನು ಕೂಡ ಅದೇ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ 2 ಕೂಡ ಸೆಲೆಕ್ಟ್ ಆಗಿದೆ. ಇಲ್ಲಿ ಕೆಳಗಡೆ ಲೈನ್ ಇದೆಯಲ್ಲ, ಅದನ್ನು ಲಾಸ್ಟಲ್ಲಿ ಎಂಡಲ್ಲಿ ಇನ್ನೊಂದು 20 to 30 ಸೆಕೆಂಡ್ ವಿಡಿಯೋ ಎಂಡ್ ಆಗುತ್ತೆ ಅನ್ನೋ ಟೈಮಿಗೆ ಸೆಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಸೇವ್ ಆಪ್ಷನ್ ಕಾಣಿಸುತ್ತೆ ನೋಡಿ, ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಎಂಡ್ ಸ್ಕ್ರೀನು ಆ್ಯಡ್ ಆಗುತ್ತೆ. ಓಕೆನಾ, ಈಗ ಎಂಡ್ ಸ್ಕ್ರೀನ್ ಆ್ಯಡ್ ಆಗಿದೆ. ನಿಮಗೆ ಐ ಕಾರ್ಡ್ ಬೇಕು ಅಂದ್ರೂ ಕೂಡ ಇದೇ ಥರ ಆ್ಯಡ್ ಮಾಡ್ಕೊಳ್ಬೋದು. ನಾನು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಅಂತ ಕಾಣಿಸುತ್ತೆ ನೋಡಿ, ಪ್ಲಸ್ ಮಾರ್ಕ್ ಬಂದುಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಚೂಸ್ ಮಾಡ್ಕೊಂಡಿದ್ದಾದಮೇಲೆ ಈ ಲೈನ್ನ ಟೈಮಿಂಗ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೇವ್ ಆಪ್ಷನ್ ಕೊಟ್ಟರೆ ಅದು ಐ ಕಾರ್ಡು ಎಂಡ್ ಆಗುತ್ತೆ. ಓಕೆನಾ, ಸೊ ಸೇವ್ ಆಗುತ್ತೆ. ಸೊ ಈ ಥರ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕರೆಕ್ಟ್ ಮೆಥಡು. ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.